ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವಾಗ 10:30 ಆಗಿದೆ. ಇವಾಗ ಹೂ ಕುಯ್ಕೊಂಡು ಬಂದೆ ನಾನು. ಲಲಿತಾ ಸಿಸ್ಟರ್, ನೀವು ಕೇಳಿದ್ರಿ ತೋಟ ಹೇಗಿದೆ, ಇವಾಗ ಹೂ ಎಷ್ಟು ಸಿಗ್ತಿದೆ ಅದನ್ನು ನೀವು ವಿಡಿಯೋದಲ್ಲೇ ತೋರಿಸಿ ಅಂತ. ಅದರಿಂದ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನಗಂತೂ ಹೂ ಕುಯ್ಕೊಂಡು ಬಂದು ಫುಲ್ಲು ಸುಸ್ತಾಯಿತು, ಯಾಕಂದರೆ ತುಂಬ ಬಿಸಿಲಿತ್ತು ಇವತ್ತು. ನಾನು ಗುರುವಾರ ಲಾಸ್ಟು ಪೂಜೆ ಮಾಡಿದ ವಿಡಿಯೋ ನಿಮಗೆ ತೋರಿಸಿದ್ದೆ. ಇದು ಶುಕ್ರವಾರ ಬೆಳಗಿನ ವ್ಲಾಗ್ ಆಗಿರುತ್ತೆ. ದಿನ ನನ್ನ ಹಸ್ಬೆಂಡೇ ಹೂ ಕುಯ್ತಿದ್ದಿದ್ದು. ಪಾಪ ಅವ್ರಿಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಸೊ ಇಲ್ಲಿ ನೋಡಿ ಸಖತ್ತು ಬೆವರ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಷ್ಟೂ ಬಿಸಿಲಿತ್ತು. ಸೊ ಬಿಸಿಲಲ್ಲಿ ಹೂ ಕುಯ್ಕೊಂಡು ಬರೋಷ್ಟರಲ್ಲಿ ಏನೂ ಮಾಡೋದು ಬೇಡ ಅನ್ನುವಷ್ಟು ಸಾಕಾಗುತ್ತೆ. ನಾನು ಟ್ಯೂಷನ್ ಮಾಡೋದು ಬೇಡವಾ, ಯೂಟ್ಯೂಬ್ ಮಾಡೋದು ಬೇಡವಾ ಅಂತ ನಿಮ್ಮನ್ನ ಕೇಳಿದೆ. ಆದರೆ ನಾನು ಹೂ ಕುಯ್ಯೋದು ಬೇಡವಾ ಅಂತ ನಾನು ಕೇಳೋದೇ ಇಲ್ಲ. ಯಾಕಂದರೆ ಲಕ್ಷ್ಮಿ ಅದು ಆದಾಯ ಅದರಿಂದನೇ ಬರ್ತಿರೋದು. ಅಂದರೆ ತುಂಬ ಬರ್ತಿಲ್ಲ ಅಂದರೂ ಮನೆ ಪಕ್ಕನೇ ಇದೆ ಅಲ್ವಾ. ನಾನು ಯಾವಾಗಲೂ ಆಳಾಗಿ ದುಡಿ ಅರಸನಾಗಿ ಬಾಳು ಅನ್ನೋದನ್ನು ನಾನು ನಂಬ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟಪಡ್ತೀನಿ, ಸುಮ್ಮನೆ ಕೂರೋಳಲ್ಲ ನಾನು. ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀನಿ, ಮಾಡ್ತಿರ್ತೀನಿ ಸಹ. ನಾನು ಇದೆಲ್ಲ ಕೆಲಸ ಮಾಡ್ತೀನ ಅಂತ ಹೊರಗಡೆ ಹೋದರೆ ಗೊತ್ತಾಗೋದೇ ಇಲ್ಲ. ನೋಡಿ 350 ಗ್ರಾಮ್ ಸಿಕ್ಕಿದೆ ಹೂವು. ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ನಾನು ಸ್ವಲ್ಪ ಕಾಯಿ ಮೊಗ್ಗನ್ನ ಕಿತ್ಕೊಂಡು ಬಂದೆ. ಜಾಸ್ತಿ ಕಾಯಿ ಮೊಗ್ಗೆಲ್ಲ ಕಿತ್ಕೊಂಡು ಬಂದರೆ ಪಾಪ ಕಟ್ಟೋರ್ ಗ್ಲಾಸ್ ಆಗಿಬಿಡುತ್ತೆ. ಅದಕ್ಕೆ ಒಂದು 4-5 ಸ್ವಲ್ಪ ಕಡಿಮೆ ಆಯ್ತಲ್ವ, ಅದಕ್ಕೆ ಕಿತ್ಕೊಂಡು ಬಂದೆ. ಇವತ್ತು ಸಹ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಇಡ್ಲಿ ತಿಂತಾ ಇದ್ದೀನಿ. ಹಬ್ಬದ ದಿನ ನಮ್ಮನೇಲಿ ಹಬ್ಬ ಇದ್ದಿದ್ದರಿಂದ ರಾತ್ರಿ ನಮ್ಮನೇಲೇ ಊಟ ಮಾಡಿದೆ. ಅದ್ರ ಮಾರನೇ ಗುರುವಾರ ಆಗಿದ್ದರಿಂದ ಸೊ ಅವಳು ಗುರುವಾರ ತಿನ್ನಲ್ಲ, ನಾನು ಗುರುವಾರ ತಿನ್ನಲ್ಲ. ಅವಳು ನನಗೋಸ್ಕರ ಸ್ವಲ್ಪ ಇಟ್ಟು ಶುಕ್ರವಾರ ಬೆಳಿಗ್ಗೆ ದೋಸೆಗೆ ಹಾಕಿಲ್ಲ ಅಂತೆ. ಸಂಪ್ಳ ಚೆನ್ನಾಗಿ ಉಪ್ಪು ಬಂದಿದೆ ಅಂತ ಇಡ್ಲಿನೇ ಮಾಡಿದ್ದಾಳೆ. ಮಟನ್ ಸಾಂಬಾರಿಗೆ ಇಡ್ಲಿ ಚೆನ್ನಾಗಿರುತ್ತಲ್ವ, ಸೊ ಅದಕ್ಕೆ ಇಡ್ಲಿನೇ ಮಾಡಿದ್ದಾಳೆ. ನಮ್ಮಿಬ್ಬರ ಮಧ್ಯ ನಮ್ಮ ಮನೆ ಅವ್ರ ಮನೆ ಅನ್ನೋದೇನಿಲ್ಲ. ನಮ್ಮ ಮನೇಲಿ ಮಾಡಿದಾಗ ಅವಳು ತಿಂತಾಳೆ, ಅವಳ ಮನೇಲಿ ಮಾಡಿದಾಗ ನಾನು ತಿಂತೀನಿ. ನಮ್ಮ ಫ್ರೆಂಡ್ಶಿಪ್ ಅಷ್ಟು ಚೆನ್ನಾಗಿದೆ. ನೀನು ತಿನ್ಬಾ, ಬಾ ನೀನು ತಿನ್ಬಾ ಅಂದೆ. ದಸರಾ ಹೋಯ್ತೀಯಾ? ನಾವು ಮಮ್ಮಿ ಶಾರು ಹಿಂಸೆ ಹೋಗೋಣ. ನೀನೇನು ಹಾಕೊಂಡಿಲ್ಲ, ಚಿಚ್ಚಿ ಏನು ಹಾಕೊಂಡಿಲ್ಲ. ದೀಪ ಹಚ್ತಾ? ನಾನು ನಮ್ಮ ಯಜಮಾನ್ರಿಗೆ ಒಂದು ರೊಟ್ಟಿ ಹಾಕ್ಕೊಳ್ಳೋಣ, ರವೆ ರೊಟ್ಟಿನ ಅಂತ ಅಂದ್ಕೊಂಡೆ. ಆದರೆ ಅವಳು ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ಇಡ್ಲಿನೇ ತೊಗೊಂಡೋಗು ಪ್ರಭುಣಂಗೂ ಅಂತ ಹೇಳಿದ್ಲು. ನಮ್ಮನೇಲಿ ಕೂಡ ಚಾಪ್ಸನ್ನು ಮಡಗಿದೆ ಸ್ವಲ್ಪ ಫ್ರಿಜ್ನಲ್ಲೆಲ್ಲ ಬೇಯಿಸಿದೆಲ್ಲ ಇಟ್ಕೋಬಾರ್ದು. ಆದರೆ ಎಮರ್ಜೆನ್ಸಿ ಏನು ಮಾಡೋಕ್ಕಾಗಲ್ಲ ಅಲ್ವ, ಇಟ್ಕೊಂಡಿದ್ದೀನಿ. ಯಾರು ಇಟ್ಕೋಬೇಡಿ ಅಂತಲೇ ನಾನು ಹೇಳ್ತೀನಿ, ನನಗೂ ಕೂಡ ಇಟ್ಕೊಳ್ಳೋದು ಇಷ್ಟ ಇಲ್ಲ. ಬಟ್ ಅದು ಮಿಕ್ಕಿತ್ತು, ಇವತ್ತಿಗಾಗುತ್ತೆ. ನೆನ್ನೆ ಗುರುವಾರ ತಿನ್ನಲ್ಲ ಅಂದ್ಕೊಂಡು ಇವತ್ತಿಗಾಗುತ್ತೆ ಅಂತ ಇಟ್ಕೊಂಡೆ. ನೀರು ಹಿಡ್ಕೊಂಡೇ ಇಲ್ಲ, ನೀರೆಲ್ಲ ಖಾಲಿ ಆಗಿದೆ. ಇವ್ರಿಗೆ ಮೊಸರಲ್ಲಿ ಏನಾದರೂ ತಿನ್ಕೊತೀರಾ ಅಂದೆ, ಬೈದರು. ಮೊಸರಲ್ಲೆಲ್ಲ ತಿನ್ನೋಕ್ಕಾಗುತ್ತಾ, ನಂಗೆ ಹುಷಾರಿಲ್ಲ ಅಂತ. ಒಂದು 5 ನಿಮಿಷಕ್ಕೆ ಅವರೊಬ್ಬರು ಅಳತೆಗೆ ಆಗಂಗೆ ಚಟ್ನಿ ಮಾಡಿದೆ. ಏನಿದೆಲ್ಲ ಹೇಳ್ತಾರೆ ಅಂತ ನಿಮ್ಗೆ ಅನಿಸ್ಬೋದು. ಇದೆಲ್ಲ ಕಾಮನ್ ವಿಷಯ, ಎಲ್ಲರ ಮೇಲೆ ಇದು ನಡೆಯುತ್ತೆ. ಸೊ ಒಂದು ಪ್ರೀತಿ ಜಗಳ ಎಲ್ಲ ಇದ್ರೇ ಚೆಂದ ಸಂಸಾರ ಅಂದಮೇಲೆ ಅಲ್ವಾ. ಅದು ಪ್ರೀತಿ ಜಗಳ ಆಗಿರುತ್ತೆ. ನಾನು ಯಾವತ್ತೂ ಜೋರು ಜಗಳ ಎಲ್ಲ ಮಾಡಿದವಳೇ ಅಲ್ಲ. ಫ್ಯಾಮಿಲಿ ಎಷ್ಟು ಮುಖ್ಯ ಅನ್ನೋ ಅರಿವು ನನಗೆ ತುಂಬಾ ಇದೆ. ಯಾಕಂದರೆ ಅಪ್ಪ ಇದ್ದಾಗ ಅಮ್ಮನ ಜೀವನ ಹೇಗಿತ್ತು ಅದು ಹೇಳ್ತಾನೆ ಇರ್ತೀನಿ, ಹೇಳೋದು ಬೇಡ ಬಿಡಿ. ಇದು ತೋಟ ತೋರಿಸಿ ಅಂತ ಹೇಳಿದ್ರಿ ಲಲಿತಾ ಸಿಸ್ಟರ್ ನೀವು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನಾನು ಯಾಕೆ ಪದೇ ಪದೇ ತೋರಿಸಲ್ಲ ಅಲ್ವಾ, ಪ್ರತಿದಿನ ಅದೇ ಕೆಲಸ ಇರುತ್ತೆ, ಅದೇ ಥರ ಮಾಡ್ತಿರ್ತೀವಿ. ಸೊ ಅದನ್ನೇ ತೋರಿಸಿದ್ರೆ ನಿಮ್ಗೆ ಇವ್ರೇನು ಯಾವಾಗಲೂ ತೋಟ ತೋರಿಸ್ತಾರೆ, ಯಾವಾಗಲೂ ಹೂ ಕುಯ್ಯೋ ತೋರಿಸ್ತಾರೆ ಅಂತ ಅನ್ನಿಸ್ಬಹುದೇನೋ. ಅದರಿಂದ ನಾನು ಗಿಡ ಎಲ್ಲ ಜಾಸ್ತಿ ತೋರಿಸೋದಕ್ಕೆ ಹೋಗಲ್ಲ. ಇಲ್ಲೊಂದು ಮೆಣಸಿನ್ಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಮನೆಗೆ ಸಾಕಾಗುವಷ್ಟು ಮೆಣಸಿನ್ಕಾಯಿ ಬಿಡುತ್ತೆ. ಇಲ್ಲೊಂದು ಗುಲಾಬಿ ಗಿಡ ಇರೋದು ನಿಮಗೆಲ್ಲ ಗೊತ್ತಿದೆ. ಗುಲಾಬಿ ಗಿಡದಲ್ಲೂ ಸಹ ತುಂಬ ಚೆನ್ನಾಗಿ ಹೂ ಬರುತ್ತೆ. ಮಳೆ ಹುಯ್ದಿದೆ ಇವಾಗ, ಒಂದು 3 ದಿನದಿಂದ ತುಂಬ ಮಳೆ ಇದೆ ಅಲ್ವಾ. ಸೊ ಮಳೆ ಮಧ್ಯ ಈ ಹೂವೆಲ್ಲ ಕುಯ್ಯೋದೇ ಹಿಂಸೆ. ಅದು ಬೇರೆ ನನ್ನ ಹಸ್ಬೆಂಡು ಹುಷಾರಿಲ್ಲ. ಇಷ್ಟು ದಿನ ಬರೀ 100-150 ಗ್ರಾಮ್ ಹೀಗೆ ಸಿಗ್ತಿತ್ತು ಹೂವು. ನಾನು ಕುಯ್ಯೋದಕ್ಕೆ ಶುರು ಮಾಡಿದಾಗಲೇ 400-450 ಹೀಗಾಗಿದೆ. ಅವತ್ತು ನಾನು ನಿಮಗೆ ತೋರಿಸಿದಾಗ ಶುರುವಲ್ಲಿ 350 ಗ್ರಾಮ್ ಇತ್ತು. ನಿನ್ನೆ 450 ಗ್ರಾಮ್ ಸಿಕ್ಕಿತ್ತು, ಇವತ್ತು 400 ಗ್ರಾಮ್ ಸಿಕ್ಕಿದೆ. ಅಪ್ಪ ನೋಡಿ ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ. ಇವರು ಪ್ರತಿದಿನ ಪೂಜೆ ಮಾಡ್ತಾರೆ. ಇವತ್ತು ಭಾನುವಾರದ ವಿಡಿಯೋ ಇದು. ಮಣ್ಣಲ್ಲೇ ಹಾಕಿರೋದ್ರಿಂದ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಬೀಜ ಹಾರಿದ ಕಡೆ ಎಲ್ಲ ಒಂದೊಂದು ಗಿಡ ಹುಟ್ಕೊಂಡಿದೆ. ದೇವಸ್ಥಾನಕ್ಕೆ ಹೋದಾಗ ಆಗುತ್ತೆ ಅಂತ ಹಾಗೆ ಬಿಟ್ಕೊಂಡಿದ್ದಾರೆ. ನಾನು ಮನೇಲಿ ಇರೋದಕ್ಕೂ ಹೊರಗಡೆ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ.
ಅಂದರೆ ಹೊರಗಡೆ ನೋಡಿದವ್ರು ನೀವು ಇದೆಲ್ಲ ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಮನೇಲಿ ನಾನು ಹೇಗಿರ್ತೀನೋ ಹಾಗೆ ಇದ್ಬಿಡ್ತೀನಿ. ಏನು ಕ್ಲೀನ್ ಮಾಡಬೇಕೆಲ್ಲ ಕ್ಲೀನ್ ಮಾಡ್ಕೊತೀನಿ, ಮತ್ತು ಹೂ ಕುಯ್ಬೇಕಾ ಹೂ ಕುಯ್ಕೊತೀನಿ, ಎಲ್ಲ ಮಾಡ್ತಿರ್ತೀನಿ. ಇಲ್ಲಿ ನೋಡಿ ಕರಿಬೇವಿನ ಗಿಡ ಇಲ್ಲೊಂದಿದೆ, ಅಲ್ಲೊಂದಿದೆ. ಅಪ್ಪ ಹಬ್ಬದಲ್ಲಿ ಊರಿದ್ರು ನೋಡಿ ಸೊಪ್ಪೆಲ್ಲ, ಅದು ಇನ್ನೊಂದು ದೊಡ್ಡ ಗಿಡ, ಇದು ಚಿಕ್ಕ ಗಿಡ. ನಾವು ಎಷ್ಟು ಕಳೆ ಕಿತ್ತರೂ ಸಹ ಕಳೆ ಬರ್ತಾನೇ ಇದೆ. ಅಂದರೆ ನಾನು ಕಿತ್ತಿದ್ದಲ್ಲ, ಆಳುಗಳ ಕೈಲಿ ಕೊಟ್ಟು ಕೀಳ್ಸ್ಕೊಂಡಿದ್ದು. ಮೊದಲು ನಾನು ಸ್ವಲ್ಪ ಕಿತ್ಕೊತಿದ್ದೆ, ಬಟ್ ಇವಾಗ ಎಲ್ಲ ಬೆನ್ನೋವೆಲ್ಲ ಜಾಸ್ತಿ ಆದಮೇಲೆ ಬಿಟ್ಬಿಟ್ಟಿದ್ದೀನಿ. ನಮ್ಮ ಅತ್ತೆ ಸ್ವಲ್ಪ ಕೇಳ್ತಿದ್ರು. ಅವ್ರು ಸ್ವಲ್ಪ ಹೂ ಗಿಡ ಹಾಕ್ಕೊಂಡಿದ್ದಾರೆ. ಹೊಲ ಇದೆ ನಮ್ಮದು ಸ್ವಲ್ಪ ಮೇಲೆ, ಮನೆಯಿಂದ ಸ್ವಲ್ಪ ದೂರ. ಅಲ್ಲಿ ಕನಕಾಂಬರ ಹೂ ಗಿಡ ಹಾಕ್ಕೊಂಡಿದ್ದಾರೆ. ಸೊ ಅದರಿಂದ ಅವರು ಇಲ್ಲೆಲ್ಲ ಕಳೆ ಕಿತ್ಕೊಳ್ತಿಲ್ಲ ಇವಾಗ. ನೋಡಿ ಅವ್ರು ಅಷ್ಟು ಏಜ್ ಆದರೂ ಪಾಪ ಮಾಡ್ಕೊತಾರೆ, ನಮ್ಮ ಕೈಯಲ್ಲಿ ಅದೆಲ್ಲ ಆಗಲ್ಲ. ಇವಾಗ ಗಿಡಕ್ಕಿಂತ ಹೆಚ್ಚಾಗಿ ಕಳೆನೇ ಜಾಸ್ತಿ ಆಗಿದೆ. ಇಲ್ಲೊಂದು ಗಿಡದ ಎಲೆ ಹಂಬಿದೆ. ಇದು ನಾನು ಶುಕ್ರವಾರದ ದಿನದ ವ್ಲಾಗ್ ಜೊತೆಗೆ ಭಾನುವಾರ ಮತ್ತೆ ವಿಡಿಯೋ ಮಾಡ್ಕೊಂಡು ಹಾಕ್ತಿರೋದು. ನೋಡಿ ಕರಿಬೇವಿನ ಸೊಪ್ಪಿನ ಗಿಡದಲ್ಲಿ ಎಲ್ಲ ಊರ್ಬಿಟ್ಟಿದ್ದಾರೆ ಸೊಪ್ಪುಗಳನ್ನ. ಇಲ್ಲೊಂದು ಸೀಬೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆದರೆ ಇದನ್ನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ, ಕಡ್ದು ಹಾಕ್ಬಿಡ್ತೀವಿ. ಯಾಕಂದರೆ ಅದು ದೊಡ್ಡದಾಗಿ ಗಿಡ ಆದರೂ ಪ್ರಯೋಜನ ಇಲ್ಲ, ಕೋತಿ ಬಂದೆಲ್ಲ ಕಿತ್ತು ಹಾಕ್ಬಿಡುತ್ತೆ. ನಾವು ಹಲಸಿನ ಗಿಡ, ಸಪೋಟ ಗಿಡ ಮತ್ತು ಅಡಿಕೆ ತೋಟ ಎಲ್ಲ ಕಡ್ಸಾಕಿದ್ದು ನಿಮ್ಗೆ ಗೊತ್ತೇ ಇದೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಮುಂದೆ ನಮ್ಮ ಮನೆ ಇದ್ದರೆ ಹಿಂದೆ ಅತ್ತೆ ಮನೆ ಇದೆ ಅಂತ. ಇಲ್ಲೊಂದು ನಂದಿ ಬಟ್ಲು ಹೂ ಗಿಡ ಕೂಡ ಇದೆ. ಇಲ್ಲಿ ನಿಂಬೆಹಣ್ಣು ಗಿಡ ಮತ್ತು ಕಾಕಡ ಗಿಡ ಎಲ್ಲ ಮಿಕ್ಸ್ ಆಗಿದೆ. ಜಾಸ್ತಿ ಆಲ್ಮೋಸ್ಟ್ ಕಾಕಡ ಗಿಡ, ಕನಕಾಂಬರ ಗಿಡನೇ ಇರೋದು. ಇವತ್ತು ಕನಕಾಂಬರ ಹೂ ಕೂಡ ಕುಯ್ಯಬೇಕು. ಐಶುಗೆ ಹೇಳಿದ್ದೀನಿ ಕೊಟ್ಬಿಡು ಅಂತ. ಆಮೇಲೆ ನಾವು ಮೊನ್ನೆ ತಾನೇ ಒಂದು ದೊಡ್ಡ ಹಾವು ನೋಡಿದ್ವಿ. ಯಾವ ಹಾವು ಅಂತ ಗೊತ್ತಾಗಲಿಲ್ಲ. ಒಂದು ಕ್ಷಣ ಇಲ್ಲಿ ಕಂಡಿದ್ದು, ಇನ್ನೊಂದು ಸ್ವಲ್ಪ ಹಿಂಗೆ ನೋಡುವಷ್ಟರಲ್ಲಿ ಆಗಲೇ ಅಷ್ಟು ದೂರ ಹೋಗಿ ಸೇರ್ಕೊಂತು. ಎಲ್ಲಿ ಸೇರ್ಕೊಂತು ಅಂತ ಗೊತ್ತಿಲ್ಲ. ಆದರೂ ಒಂದೊಂದು ಸಲ ಭಯ ಆಗುತ್ತೆ ತೋಟದೊಳಗಡೆ ಬರೋದಕ್ಕೆ. ಎಷ್ಟು ನೀಟಾಗಿ ಇರದೇ ಇರಲಿ, ಹಾವುಗಳಂತೂ ಇದ್ದೇ ಇರುತ್ತೆ ಇಲ್ಲಿ. ರೈತರು ಕಷ್ಟ ಹಾಗೇ. ಹಾವಿರಲಿ, ಬಿಸಿಲಿರಲಿ, ಏನೇ ಇರಲಿ ಕೆಲಸ ಮಾಡಲೇಬೇಕಾಗತ್ತೆ. ಇಲ್ಲಿ ನೋಡಿ ಮೊದಲೊಂದು ಬೆಕ್ಕು ತೀರೋಯ್ತಲ್ವ ಅತ್ತೆ ಮನೆಯದು. ದೊಡ್ಡ ಬೆಕ್ಕು ತಿನ್ಕೊಂಡ್ಬಿಟ್ಟಿತ್ತು, ಕಚ್ಚಿ ಸಾಯಿಸಿತ್ತು. ಈಗ ಮತ್ತೊಂದು ಬೆಕ್ಕು ತಂದು, ಇದು ಸ್ವಲ್ಪ ಇಷ್ಟು ದೊಡ್ಡದಾಗಿದೆ. ಹಾಗೂ ಮೊನ್ನೆ ಹಾವು ಮರಿ ತಂದು ಅರ್ಧ ತಿಂದು ಅರ್ಧ ಬಿಸಾಕಿದೆಯಂತೆ ಈ ಬೆಕ್ಕು. ಒಂದೆರಡು ದಿನ ಹುಷಾರಿರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಾಗಿದೆ. ಎಲ್ಲರೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಿಗೆಲ್ಲ ನೀವು ವ್ಲಾಗ್ಸ್ ಎಲ್ಲ ಶೇರ್ ಮಾಡಿ ವ್ಯೂಸ್ ಆಗುತ್ತೆ, ಮತ್ತಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹೇಳ್ತಿರ್ತಾರೆ. ನನ್ನ ಪ್ರಕಾರ ಇನ್ಸ್ಟಾಗ್ರಾಮ್ ಅನ್ನೋದು ಹೇಗೆಂದರೆ, ಅದರಲ್ಲಿ ನಾವು ಎಷ್ಟು ಫ್ಯಾಷನಬಲ್ ಆಗಿರ್ತೀವಿ, ಎಷ್ಟು ನೋಡೋದಕ್ಕೆ ಚೆನ್ನಾಗಿರ್ತೀವಿ, ಆ ರೀತಿ ವಿಡಿಯೋಗಳನ್ನ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಬಟ್ ಯೂಟ್ಯೂಬ್ ಹೇಗೆ ಅಂದರೆ, ನಾವು ಡೈಲಿ ಹೇಗಿರ್ತೀವಿ ಅಥವಾ ನಮ್ಮನ್ನು ನಮ್ಮ ಥರ ನೋಡೋದಕ್ಕೆ ಇಷ್ಟಪಡೋದು ಯೂಟ್ಯೂಬ್ನಲ್ಲಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ವೀಡಿಯೋಸ್ ಯೂಟ್ಯೂಬ್ನಲ್ಲೇ ಅಪ್ಲೋಡ್ ಮಾಡೋದು. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಅತ್ತೆ ತೋಟದಲ್ಲಿ ಅಲ್ಲಿ ಹೊಲದಲ್ಲಿ ಗಿಡ ಹಾಕ್ಕೊಂಡಿದ್ದಾರೆ ಅಂತ. ಅವ್ರದ್ದು ಕನಕಾಂಬರ ಹೂ ಇದು 450 ಗ್ರಾಮ್ ಸಿಕ್ಕಿದೆ. ಅಂದರೆ ಮಳೆಯಲ್ಲಿ ನೆಂದಿರೋದ್ರಿಂದ 450 ಗ್ರಾಮ್ ಆಗಿದೆ, ಇನ್ನು ಸ್ವಲ್ಪ ಕಡಿಮೆನೇ ಆಗುತ್ತೆ. ಇದು 400 ಗ್ರಾಮ್ ಸಿಕ್ಕಿದೆ ನಂದು ಕಾಕಡ ಹೂವು. ಮತ್ತು ಇದು ನಮ್ಮ ಗಿಡದಲ್ಲಿ ಸಿಕ್ಕಿರೋದು ಕನಕಾಂಬರ ಹೂವು. ಇದು ಕೂಡ 200 ಗ್ರಾಮ್ ಇದೆ. ಇವಾಗ ಮಳೆ ಬಂದು ತೇವ ಇರೋದಕ್ಕೆ ಹಾರಾಕಿರೋದು. ಸ್ವಲ್ಪ ಒಣಗಿಸ್ಕೊಡ್ಬೇಕು, ಇಲ್ಲಾಂದರೆ ತೇವ ಇದ್ದರೆ ಹೂ ತೊಗೊಳ್ಳೋದಿಲ್ಲ, ಕಮ್ಮಿ ರೇಟಿಗೆ ಹಾಕ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ, ಒಂದು ವಾರದ್ದು ಹೂವಿನ ರೇಟ್ ಇದು 360, 380 ಹೀಗಿದೆ. ಸೊ ಒಂದು ವಾರಕ್ಕೆ 600 ರೂಪಾಯಿ ಕಾಕಡದಿಂದ ಬಂದಿದೆ, ಕನಕಾಂಬರದಿಂದ 130 ರೂಪಾಯಿ ಬಂದಿದೆ. ಒಂದು ವಾರಕ್ಕೆ ಬಂದಿರೋ ಹೂವಿನ ದುಡ್ಡಿದು 130 ಕನಕಾಂಬರದ್ದು. ಅತ್ತೆ ಮತ್ತು ನಂದು ಇಬ್ಬರದ್ದು ಸೇರಿಸಿ ಬಂದಿರೋದು ಒಂದೇ ದಿನದ್ದು ಕನಕಾಂಬರದ ದುಡ್ಡದು. ನೀವು ಹೂವಿಂದ ಕೇಳಿದ್ರಿ ಅಲ್ವಾ, ಅದಕ್ಕೆ ನಾನು ಮಾಡಿಕೊಂಡೆ. ಇಲ್ಲಿಂದ ನಾನು ಶುಕ್ರವಾರ ದಸರಾಗೆ ಹೋಗ್ತಾ ಇದ್ದೀನಿ. ದಸರಾ ವಿಡಿಯೋ ಆದಷ್ಟು ಬೇಗ ಬರುತ್ತೆ.